ಶಿರಾನಗರದ ಪ್ರತಿಷ್ಠಿತ ಚಾಂಪಿಯನ್ಸ್ ಪಿಯು ಕಾಲೇಜಿನ ಸಿಇಒ ಚೈತನ್ಯ ಕೃಷ್ಣಮೂರ್ತಿ ಏಪ್ರಿಲ್ 2ರಂದು ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, 2 ವರ್ಷಗಳ ಹಿಂದೆ ಪ್ರಾರಂಭವಾದ ನಮ್ಮ ಚಾಂಪಿಯನ್ಸ್ ಪಿಯು ಕಾಲೇಜ್ ಈಗಾಗಲೇ ಐಐಟಿ, ಜೆಇಇ ಮೇನ್ಸ್ ಪರೀಕ್ಷೆಯ ಫಲಿತಾಂಶದಲ್ಲಿ ಅತ್ಯುತ್ತಮ ಸಾಧನೆ ತೋರಿದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಅಪಾರ ಅನುಭವ ಇರುವ 2 ಮಾರ್ಗದರ್ಶಕರನ್ನ ಹೊಸದಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಅವರುಗಳಲ್ಲಿ ಡಾಕ್ಟರ್ ಸಿ ಮುರಳೀಕೃಷ್ಣ ಇವರು ನಾರಾಯಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ವೈಸ್ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿ ಬೆಂಗಳೂರಿನ 30ಕ್ಕೂ ಹೆಚ್ಚು ಹಾಗೂ ರಾಷ್ಟ್ರ ಮಟ್ಟದಲ್ಲಿ 158ಕ್ಕೂ ಹೆಚ್ಚು ಇಂಟಿಗ್ರೇಟೆಡ್ ಪಿಯು ಕಾಲೇಜುಗಳನ್ನು ಅಭಿವೃದ್ಧಿಪಡಿಸುವ ಅಪಾರ ಅನುಭವ ಹಾಗೂ ಐಐಟಿ ನೀಟ್ ಪ್ರೋಗ್ರಾಂ ಡಿಸೈನ್ ಮಾಡೋದ್ರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಡಾಕ್ಟರ್ ವಿ ರಾಜೇಂದ್ರ ನಾಯ್ಡು ಅವರು ದಾವಣಗೆರೆಯ ಪ್ರತಿಷ್ಠಿತ ಪಿಯು ಕಾಲೇಜನ್ನ ಪ್ರಾರಂಭಿಕ ಹಂತದಿಂದ ಅಭಿವೃದ್ಧಿಪಡಿಸಿ ನೀಟ್ ಪರೀಕ್ಷೆಯಲ್ಲಿ 711 ಅಂಕಗಳ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ನೀಡುವುದರ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳ ಐಐಟಿ, ಸಿಇಟಿ ಮತ್ತು ನೀಟ್ ಕನಸನ್ನ ನನಸು ಮಾಡಿರುವ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಪೋಷಕರೇ, ಇಂದೇ ಚಾಂಪಿಯನ್ ಪಿಯು ಕಾಲೇಜಿಗೆ ಭೇಟಿ ನೀಡಿ ಇಂತಹ ಅಪಾರ ಅನುಭವ ಹೊಂದಿರುವ ಮಾರ್ಗದರ್ಶಕರು ಹಾಗೂ ಐಐಟಿ, ಎನ್ಐಟಿ ಲೆಕ್ಚರರ್ಗಳೊಂದಿಗೆ ಚರ್ಚಿಸಿ ನಿಮ್ಮ ಮಕ್ಕಳ ಐಐಟಿ ಮತ್ತು ನೀಟ್ ಕನಸಿನ ಸಾಕಾರಗೊಳಿಸುವ ಮಹತ್ವದ ನಿರ್ಣಯ ತೆಗೆದುಕೊಳ್ಳಿ ಎಂದು ತಿಳಿಸಿದರು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಾಂಪಿಯನ್ಸ್ ಕಾಲೇಜ್ ಶುರುವಾಗಿ 2 ವರ್ಷ ಆಗಿದೆ. ಇದು ನಮ್ಮ ಫಸ್ಟ್ ಇಯರ್ ರಿಸಲ್ಟು. ಜೆಇ ರಿಸಲ್ಟಲ್ಲಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಏಪ್ರಿಲ್ 7th ಬೋರ್ಡ್ ರಿಸಲ್ಟ್ಸ್ ಇದೆ. ಬೋರ್ಡ್ ರಿಸಲ್ಟ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ನೀಟ್ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಒಳ್ಳೆ ರಿಸಲ್ಟ್ಸ್ನ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ಸ್ಗೋಸ್ಕರ ನಾವು ಅಡ್ವೈಸರ್ಸ್ ಆಗಿ ಡಾಕ್ಟರ್ CMK ಸರ್ ಮತ್ತು ರಾಜೇಂದ್ರ ನಾಯ್ಡು ಸರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಇನ್ನೂ ಒಳ್ಳೆ ರಿಸಲ್ಟ್ಸ್ನ ಕಾಲೇಜಲ್ಲಿ ಶಿರಾ ಜನತೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನನ್ನ ಹೆಸರು ಡಾಕ್ಟರ್ ಸಿ ಮುರಳೀಕೃಷ್ಣ ಅಂತ. ನಾನು ನಾರಾಯಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸಲ್ಲಿ ವೈಸ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ಬಹಳ ವರ್ಷ. ಬ್ಯಾಂಗ್ಳೂರಲ್ಲಿರೋದು ಇನ್ಸ್ಟಿಟ್ಯೂಷನ್ಸಲ್ಲಿ 30ವರೆಗೆ ಇಂಟಿಗ್ರೇಟೆಡ್ PU ಕಾಲೇಜಸ್ ಆಗಲಿ, ಸ್ಕೂಲ್ಸ್ ಆಗಲಿ ನಾನೇ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ನನ್ನ ಸ್ಪೆಷಾಲಿಟಿ ಏನಂದರೆ IIT ನೀಟ್ ಪ್ರೋಗ್ರಾಮ್ಸ್ ಡಿಸೈನ್ ಮಾಡೋದು ಮತ್ತು ಅದನ್ನು ಮ್ಯಾನೇಜ್ ಮಾಡೋದು, ಟೀಚರ್ಸ್ ಹತ್ರ ಆ ಪ್ರೋಗ್ರಾಮ್ಸಿಂದ ಮಕ್ಕಳಿಗೆ ಉಪಯೋಗವಾಗೋ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡೋದು, ನೀಟ್ ಬೇಸ್ಡ್ ಪ್ರೋಗ್ರಾಮ್ಸ್ ಬರೆಯೋದು ಮತ್ತು ಒಳ್ಳೆ ರಿಸಲ್ಟು, ನ್ಯಾಷನಲ್ ರಿಸಲ್ಟು. ನಮ್ಮ ಇದರಲ್ಲಿ ಅನುಭವದಲ್ಲಿ ನ್ಯಾಷನಲ್ 10 ರ್ಯಾಂಕ್ಸ್ ಒಳಗೇನೂ ಬಂತು ಕೆಲವು ವರ್ಷ. ಅಂದರೆ ನಾನೇನು ತಿಳಿಸ್ತಾ ಇದ್ದೀನಿ ಅಂದರೆ, ಒಳ್ಳೆ ರಿಸಲ್ಟ್ ಬರೆಯೋದಕ್ಕೆ ಏನು ಪ್ರೋಗ್ರಾಮು ನೆಸೆಸಿಟಿ ಇದೆಯೋ ಅದೆಲ್ಲ ನಾವೇ ಬರೆದು ಮತ್ತು ಟೀಚರ್ಸ್ ಹತ್ರ ಅದನ್ನು ಮೇಂಟೈನ್ ಮಾಡಿಸೋದು, ಇದು ನಮ್ಮ ಸ್ಪೆಷಾಲಿಟಿ. ಇವರು ರಿಕ್ವೆಸ್ಟ್ ಮಾಡಿದ್ದಾಗ ಇವ್ರ ಕಡೆ ನಾವು ನೋಡಿದ್ದಾಗ ಒಳ್ಳೆಯ ಮಕ್ಕಳಿದ್ದರು ಈಗ ಈ ಸಿರಾಯಲ್ಲಿ, ಮತ್ತು ಅವರಿಗೆ ಚೆನ್ನಾಗಿ ಪ್ರೋಗ್ರಾಮ್ ಬರೆದಿದ್ದರೆ ಇನ್ನೂ ಒಳ್ಳೆ ರಿಸಲ್ಟ್ ತರೋದಕ್ಕೆ ಸಂಭಾವನೆ ಇದೆ ಅಂತ ತಿಳ್ಕೊಂಡು ನಾನು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ಇಲ್ಲಿ ಒಳ್ಳೆಯ ಮಕ್ಕಳು ಇಲ್ಲೇನು ಒಳ್ಳೆ ಕಾಲೇಜ್ ಇಲ್ಲ ಅಂತ IIT, JEE, ನೀಟ್ಗೋಸ್ಕರ ಈ ಕಡೆ ಹೋಗೋದು ನಾವು ನೋಡಿದ್ದೀನಿ. ಇದು ನನ್ನ ಅನುಭವದಲ್ಲಿದೆ. ಯಾಕಂದರೆ ನಾವು ಬೆಂಗಳೂರಲ್ಲಿದ್ದಾಗ ನಮ್ಮ ಅಂಡರ್ ಇರೋದು ರೆಸಿಡೆನ್ಷಿಯಲ್ ಕ್ಯಾಂಪಸಸ್ಗೆ ಬೇಕಾದಷ್ಟು ಮಕ್ಕಳು ಈ ಕಡೆಯಿಂದ ಬರೆದು ನಾನು ಕಂಡಿದ್ದೀನಿ. ಅದಕ್ಕೆ ಇಲ್ಲೇ ಯಾಕೆ ಅಂಥ ಮಕ್ಕಳನ್ನ ಬೇರೆ ಕಡೆ ಹೋಗೋದ ನೆಸೆಸಿಟಿನ ತಪ್ಪಿಸಿ ಅದಕ್ಕಿಂತ ಬೆಟರ್ ಪ್ರೋಗ್ರಾಮು ಈ ಕಾಲೇಜಲ್ಲಿ ನಾವು ಯಾಕೆ ಕೊಡಬಾರ್ದು ಅನ್ನೋದು ರೀತಿಯಲ್ಲಿ ಒಂದು ಚಾಲೆಂಜ್ ತಗೊಂಡು ಇವರೊಟ್ಟಿಗೆ ನಾವು ಜೊತೆ ಆಗಿದ್ದೀವಿ. ಸೊ ಈಗ ಈ ವರ್ಷದಿಂದ ಪ್ರೋಗ್ರಾಮಲ್ಲಿ ಚೇಂಜಸ್ ಬರುತ್ತೆ. ನಮ್ಮ ಸ್ಪೆಷಾಲಿಟಿ ಏನಂದರೆ 2 ಇಯರ್ಸ್ ಅನ್ನೋ ಪ್ರೋಗ್ರಾಮು ಕಾಂಪಿಟೇಟಿವ್ ರೀತಿಯಲ್ಲಿ 3 ಸರಿ ರಿವಿಷನ್ ಮಾಡಿಸ್ತೀವಿ. 1 ಸರಿ ರಿವಿಷನ್ ಮಾಡಿಸಿದ್ರೆ ಒಂದು ರಿಸಲ್ಟ್ ಬರುತ್ತೆ. ಅದೇ 2ನೇ ಸರಿ ರಿವಿಷನ್ ಮಾಡಿದರೆ ಇನ್ನೊಂದು ಥರ ರಿಸಲ್ಟ್ ಬರುತ್ತೆ. 3ನೇ ಸರಿ ಅದನ್ನು ರಿವಿಷನ್ ಮಾಡಿಸಿದರೆ ನ್ಯಾಚುರಲಿ ಆರ್ಡಿನರಿ ಮಕ್ಕಳಿಗೂ ಒಂದು ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಸಂಭಾವನೆ ಇದೆ. ಆ ಥರ ಪ್ರೋಗ್ರಾಮಲ್ಲಿ ಅದನ್ನು ತರಬೇಕು ಅಂತ ಉದ್ದೇಶದಲ್ಲಿ ಈಗ ಈ ವರ್ಷದಿಂದ ಅದನ್ನು ಶುರು ಮಾಡಿದ್ದೇವೆ. ಇರೋದು ಮಕ್ಕಳಿಗೆ ಏನು ಈಗ ರಿಸಲ್ಟ್ ಬರ್ತಾ ಇದೆಯೋ ಅದಕ್ಕೆ ಮಿನಿಮಮ್ಮು 2 ಟೈಮ್ಸ್ ರಿಸಲ್ಟು
ತೋರಿಸೋದಕ್ಕೆ ಸಂಭಾವನೆ ಇಲ್ಲಿದೆ. ಆ ಥರ ಮಾಡ್ತೀವಂತ ನಾನು ಇವರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಸರ್ ಎಂ ವಿ ಪಿ ಯು ಕಾಲೇಜಿನ ಎಸ್ಟಾಬ್ಲಿಷ್ ಮಾಡಿದ್ದೇ ಅವರು ಡಾಕ್ಟರ್ ರಾಜೇಂದ್ರ ನಾಯ್ಡು ಅಂತ. ಈಗ ಅವರೂ ನನ್ನೊಟ್ಟಿಗೆ ಅಡ್ವೈಸರ್ ಆಗಿ ಮೆಂಟರ್ ಆಗಿ ಈ ಇನ್ಸ್ಟಿಟ್ಯೂಟಿಗೆ ಜೊತೆ ಆಗಿದ್ದರು. ಅದಕ್ಕೆ ಈಗ ನಮ್ಮ ಸ್ಟ್ರೆಂಗ್ತು ದ್ವಿಗುಣೀಕೃತ ಆಯಿತು. ಈಗ ರಾಜೇಂದ್ರ ನಾಯ್ಡು ಅವರು ಏನು ಎನ್ಸಿ ಇದು ಜಾಯಿನ್ ಆಗಿದ್ರು, ಇದು ಏನು ಮಾಡಬೇಕಂತ ಅವರಿದ್ದರು, ಅವ್ರು ಹೇಳ್ತಾರೆ. What I have done, how the program has implemented to get best of the best result in NEET, JEE, mains as well as advanced and CET also. When I was working, so many students joined in All India Institute of Medical Sciences. The success rate in NEET, as far as my knowledge goes, when I was there, it was around 30 to 40%. In JEE also, so many students joined in different IITs as well as National Institute of NITS also, National Institute of Technologies also. My core strength is counseling the students and motivating the students and getting the best of the best result. And when I was working there, 711 is the highest mark in NEET, and she secured state first rank in Karnataka. Like that, state 7th rank, so many CET ranks, so many IIT ranks, so many. The success rate is, huge. So with the same set of mind, I have come here because Krishna and Chaitanya are known to me. They have started, it is a starter-up college. They have started just 2 years before. They have been known to me very intimately when they are developing technology for us. And with that background, I want to help them to reach that height. I am sure so far in my life I worked in so many places in Andhra Pradesh, UP, Bihar, Rajasthan also I worked. And with my experience of 40 years, that experience I want to make that experience into physical reality in the form of results. And I request all the parents of Sira and around, you need not go for big institutions and faraway places like Bengaluru, Mangaluru, that place, this place. We are giving the same program. We are having the best of the best lecturers we have recruited, and we are, your son or daughter will definitely get what you are expecting that XYZ institutions will impart. That same thing is there in Sira. You need not search for anywhere else. I request the parents, please come visit us. I will also be here weekly, 2-3 days I will be here. You can talk to me also directly, and we will explain the program, and definitely we will bring the best of the best result. ನಮ್ಮಲ್ಲಿ ಬೆಸ್ಟ್ ಫ್ಯಾಕಲ್ಟಿ ಟೀಮ್ ಇದೆ, ಮತ್ತು ಈಗ ಬೆಸ್ಟ್ ಅಡ್ವೈಸರ್ಸ್ ಇದ್ದಾರೆ. ಒಂದ್ಸರಿ ಕಾಲೇಜಿಗೆ ವಿಸಿಟ್ ಮಾಡಿ, ಅಡ್ಮಿಷನ್ಸ್ ಓಪನ್ ಆಗಿದೆ. ನೀವು ಫ್ಯಾಕಲ್ಟೀಸ್ ಹತ್ರ ಮತ್ತು ನಮ್ಮ ಅಡ್ವೈಸರ್ಸ್ ಹತ್ರ ಮಾತಾಡಿ ನೀವು ನೆಕ್ಸ್ಟ್ ಏನು ಅಂತ ಡಿಸೈಡ್ ಮಾಡ್ಬೋದು.